ಅದು ತಂದು ಇಲ್ಲಿರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದ್ರು. ತಿಳ್ಕೊಳ್ಳಿ, ಇವರುಗಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಮೈಲಿಗೆ ಯಾವಾಗ ಹೇಳ್ತಾರೆ? ಪೀರಿಯಡ್ಸ್ ಬಂದರ ಮೈಲಿಗೆ, ಹೆರಿಗೆ ಮಾಡಿದಾಗ ಮೈಲಿಗೆ, ಇದಾದಾಗ ಇವರಿಗೆ ಯಾವಾಗ ಹೆಣ್ಣು ಮಕ್ಕಳು ಪ್ರಯೋಜನವಾಗಲ್ವೋ ಅವಾಗೆಲ್ಲ ಮೈಲಿಗೆ. ಹೆಣ್ಣು ಮಕ್ಕಳ ಮೇಲಿರೋ ಮೈಲಿಗೆ ಫ್ಯೂ ಡೇಸ್, ಅನ್ಟಚಬಲ್ ಅಲ್ಲ, ಅದು ಟಚಬಲ್ ಮೈಲಿಗೆ. ಆದರೆ ಶೂದ್ರರ ಗಂಡಸರ ಮೇಲಿರೋ ಮೈಲಿಗೆ ಇದೆ ಅಲ್ಲ, ಅದು ಕೊನೆಯವರೆಗೂ ಅವರು ಮೈಲಿಗೆಯಲ್ಲಿ ಇರಬಹುದು, ಮುಟ್ಟದೆ. ಯಾಕಂದ್ರೆ ಗಂಡಸನ ಮುಟ್ಟದೆ ಇರ್ಬೋದು, ಹೆಣ್ಣು ಮಕ್ಕಳನ್ನ ಮುಟ್ಟದೆ ಇರಕ್ಕಾಗಲ್ಲ. ಅದರಿಂದ ಅಡ್ಜಸ್ಟ್ಮೆಂಟ್ಸ್, ದಟ್ಸ್ ವಾಟ್ ಇಟ್ಸ್ ಹ್ಯಾಪನಿಂಗ್. ಇದು ಮೈಲಿಗೆ ಅನ್ನೋದು. ಪಾವಿತ್ರತೆ, ಈಗ ಭಾಷೆ. ನಿನ್ನೆ ನೋಡಿ, ಗಂಗೆ ಆಯ್ತು, ಗೋಮಾತಕ್ಕೆ ಇಲ್ಲಿ ದನದಗೋಸ್ಕರ ಜನರನ್ನು ಪ್ರಾಣ ತೆಗಿತಾ ಇದ್ದಾರೆ. ಈಗ ಏನಾದ್ರೂ ರಾಮ ಇದ್ದಿದ್ರೆ, he would have been arrested under Indian Constitution. ಜಿಂಕೆ ಮಾಂಸ ತಿಂದಿದ್ದಾರೆ, ಹಂದಿ ಮಾಂಸ ತಿಂದಿದ್ದಾರೆ, ಹಾವು ಮಾಂಸ ತಿಂದಿದ್ದಾರೆ ಅವರು. ಸೀತೆಗೆ ಜಿಂಕೆ ಮಾಂಸ ಅಂದ್ರೆ ಇಷ್ಟ, ಎಲ್ಲ ಆಗಿದೆ. ದನದ ಮಾಂಸವನ್ನು ಹಸು ತುಪ್ಪದಲ್ಲಿ ಹುರಿದು ಕೊಟ್ಟಿದ್ದಾರೆ ಅರಣ್ಯಕಾಂಡದಲ್ಲಿದ್ದಾಗ. ಇವಿಷ್ಟೆಲ್ಲ ನಡೆದಿದೆ. ಜಿಂಕೆ ಈಗೇನಾದ್ರೂ ಇದ್ರೆ ವುಡ್ ಹ್ಯಾವ್ ಗಾನ್ ಅಂಡರ್ ಗಾನ್. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಬುಕ್ ಆಗ್ತಾ ಇದ್ರು, ಫುಡ್ ಅಲ್ಲಿ ಬುಕ್ ಆಗ್ತಾ ಇದ್ರು, ಎವ್ರಿಥಿಂಗ್ ವುಡ್ ಹ್ಯಾವ್ ಬೀನ್ ಅಂಡರ್ ಗಾನ್. ಮತ್ತೆ ಇವರು, ನಾವು ಈ ಮಹಿಳಾ ವಿಮೋಚನೆ ಬಗ್ಗೆ ಮಾತಾಡುವಾಗ ಎಲ್ಲ ಏನಂತೇವೆ, ಬೇರೆ ದೇಶದಲ್ಲಿ ನಾವು ಈ ತರ ಇದ್ವಿ, ನಮ್ಗೆ ಈ ತರ ಆಯ್ತು, ದಟ್ಸ್ ವೈ ವಿ ಆರ್ ಕಮಿಂಗ್ ಅಪ್, ನಮ್ಗೆ ಈ ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಬೇಕಂತ ಕೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ವೇದ ಕಾಲಗಳಲ್ಲಿ ಮಹಿಳೆಯರು ಬಹಳ ಇದೆ ಎಂಜಾಯ್ಡ್ ದ ಲಿಬರ್ಟಿ ಅಂತಾರೆ. ಏನ್ ಲಿಬರ್ಟಿ? ಪೋಕ್ಸೋ ಆಕ್ಟ್ ಅಲ್ಲಿ ಪರಾಸರನ್ನ ಫಸ್ಟ್ ಒಳಗಾಕ್ಬೇಕಾಗಿತ್ತು. ಮಚ್ಚಗಂಟಿನ ಸತ್ಯವತಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ಮ್ಯಾರೇಜ್ ಮಾಡ್ತಾರೆ. ಮಹಾಭಾರತದಲ್ಲಿ ಇವರು ಹೇಳೋ ಇದು ಪ್ರತಿಯೊಂದು, ಈ ಧರ್ಮವನ್ನು ಪ್ರತಿಪಾದಿಸಲಿಕ್ಕೆ ನಮ್ಮ ತಲೆ ಮೇಲೆ ಏರೋದಲ್ಲ ಯಾವುದು. ಇವರು ಪ್ರತಿಯೊಂದು ಮೈಲಿಗೆ ಅಂತಾರೆ. ಭಾಷೆ, ಪಾವಿತ್ರತೆ, ಎಷ್ಟು ಇದು ಹೇಳ್ತಾ ಇದ್ರು. ಹಿಂದೂ ಧರ್ಮ ಕೆಡಲ್ಲ, ನೀವು ಏನೇ ಮಾಡಿದ್ರು ಕೆಡಲ್ಲ. ಆದರೆ ಅನ್ಲೆಸ್ ಅಂಡ್ ಅಂಟಿಲ್ ಇಫ್ ಯು ಆರ್ ಕ್ವೆಶ್ಚನ್ ದೇರ್ ವರ್ಣಾಶ್ರಮ ಧರ್ಮ, ಇಫ್ ಯು ವರ್ಕ್ ಅಗೇನ್ಸ್ಟ್ ದ ವರ್ಣಾಶ್ರಮ ಧರ್ಮ, ದೆನ್ ನಿಮ್ಗೆ ಮೋಕ್ಷನೇ ತೋರಿಸೋದವರು. ಮೋಕ್ಷ ನೋಡಿದ್ದಾರೆ ತುಂಬಾ ಜನ. ಅದರಲ್ಲಿ ಜಪಾಲಿ ಒಂದು ಕ್ಯಾರೆಕ್ಟರ್, ಚಾರುವಾಕ ಒಂದು ಕ್ಯಾರೆಕ್ಟರ್. ಇಲ್ಲಿ ಇವ್ರು ಅಂತಾರೆ, ನೀವು ಏನೇ ಸಿದ್ಧಾಂತ ಇಟ್ಕೊಳ್ಳಿ, ನೀವು ಏನೇ ಪೂಜೆ ಮಾಡಿ, ಎಲ್ಲ ಮಾಡಿ, ಆದರೆ ವರ್ಣಾಶ್ರಮ ಧರ್ಮವನ್ನು ಒಪ್ಪಿಕೊಳ್ಳಿ, ಬ್ರಾಹ್ಮಣರು ಶ್ರೇಷ್ಠರನ್ನೋದನ್ನು ಒಪ್ಪಿಕೋಬೇಕು. ಇಲ್ಲ ಅಂದ್ರೆ ನಿಮಗೆ ಏಕಲವ್ಯ, ಶಂಭೂಕ, ಅಲ್ಲಿ ನಂದನಾರ್ ಅಂತಾರೆ, ಇಲ್ಲಿ ಕನಕದಾಸನಿಗೆ ಕೃಷ್ಣ ಕಿಂಡಿಯಿಂದ ತೋರಿಸ್ತಾರೆ ಮುಖನ್ನ. ಯಾಕೆ ಒಳಗೆ ಬಾ ಅಂತ ಕರೆದಿಲ್ಲ? ಶೂದ್ರಾಸ್ ಅವರು, ನಮೋ ಶೂದ್ರಾಸ್. ಯಾಕಂದ್ರೆ when the Aryans came from the Hindu-Kush mountains, they could not cross the mountain, everything. Ladies have not come with them. ಬರಲ್ಲ ಅಂದ್ರು. ಆವಾಗ ಇನ್ನೂ ಇರುತ್ತೆ. ಅವ್ರನ್ನ ನಾವು ಈಗಲೂ ನಮ್ಮ ಎಷ್ಟೋ ಹಳ್ಳಿಗಳಲ್ಲಿ ನಮ್ಮೂರ ಮನೆ ದೇವರು, ಕುಲದೇವರು ಅಂತ ಏನೋ ಒಂದು ಇರುತ್ತೆ. ಅವ್ರು ಎಲ್ಲ ಒಂದ್ ಕಡೆ ದುಡಿದಿರೋರು ನಮಗಾಗಿ. ಆದರೆ ನಿಮ್ಗೆ ಇಲ್ಲ ಒಂದು ನೆನಪಾಗ್ತಾ ಇದೆ, ವಿಷ್ಣು ಮಾತ್ರ ಅಷ್ಟು ಅವತಾರಗಳು ತಾಳಿದವರು. ಯಾಕೆ ಶಿವ ತಾಳಲಿಲ್ಲ? ಶಿವ ದೇವಸ್ಥಾನ ವೆರಿ ಸಿಂಪಲ್ ಇರುತ್ತೆ. ಇದೆಲ್ಲ ಯಾಕೆ ಕೇಳ್ತಾ ಇದ್ವಂದ್ರೆ, ಈ ಮೌಢ್ಯಗಳು ಇವ್ರಿಗೆ ಏನ್ ಹೇಳಕ್ ಬರ್ತಿದ್ದಾರೆ. ಎಲ್ಲಿ ನೀವು ಕಾಶಿ ವಿಶ್ವನಾಥಕ್ಕೆ ಹೋದ್ರೆ ಯು ಕ್ಯಾನ್ ಹಗ್ ವಿಶ್ವನಾಥನ್ನ ಇಲ್ಲಿ ತಂದು ಇಡಕ್ಕಾಗಲ್ಲ. ಅದೇ ಇವರು ಇಲ್ಲಿ ಒಪ್ಕೊಳ್ಳಲ್ಲ. ಯಾಕೆ ಅದು? ಇದನ್ನು ಇಷ್ಟು ಮೌಢ್ಯ, ಅದನ್ನು ಇವತ್ತಿಗೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಹಿಳೆಯರು ಹೋಗಬಾರ್ದಂತಾರೆ. ಮತ್ತೆ ನಿಮ್ಗೆ ಯಾವಾಗ ಹಿಂದೂ ಕೋಡ್ ಬಿಲ್ ಬಂದಾಗ ದಿಸ್ ಈಸ್ 102 years ಇಂದ ತಾತಾಚಾರಿ ಅವರು ಹಿಂದೂ ಧರ್ಮ ಎಲ್ಲಿ ಹೋಗುತ್ತೆ ಅಂತ ಬರ್ತಿರೋದು. ಆದಿಶಂಕರಾಚಾರ್ಯ ಇಲ್ಲ, ಈಗ ಸೀನಿಯರ್ ಶಂಕರಾಚಾರ್ಯ ಇದ್ರಲ್ಲ, ಅವರ ಅಡ್ವೈಸರ್ ಬರೀತಾರೆ, ಹಿಂದೂ ಕೋಡ್ ಬಿಲ್ ಬಂದಾಗ ಶಂಕರಾಚಾರ್ಯ ಅರ್ಜೆಂಟ್ ಅಲ್ಲಿ
ಟೆಲಿಗ್ರಾಮ್ ಕೊಡ್ತಾರಂತೆ ಬೇಗ ಬನ್ನಿ ಅಂತ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಾಕಿ ಕೊಡ್ತಾರಂತೆ, ನಮ್ಮ ಧರ್ಮ ಇದೆಲ್ಲ ಕೆಟ್ಟೋಗ್ತಾ ಇದೆ, ದಯವಿಟ್ಟು ಓಡಿ ಬನ್ನಿ ಅಂದ್ರೆ ಬರ್ತಾರಂತೆ. ಅದಕ್ಕೆ ಇವರಂದ್ರೆ ಒಳ್ಳೇದಲ್ವಾ, ನನ್ನ ಅತ್ತೆ ಮನೆಯಿಂದ ನನಗೆ ಜಾಸ್ತಿ ಆಸ್ತಿ ಬರುತ್ತೆ ಅಂದ್ರೆ ಅದೇ ಎಲ್ಲೋ ಆಸ್ತಿ ಬಂದ್ರೆ ಹಿಂದೂ ಧರ್ಮ ಕೆಟ್ಟೋಗುತ್ತೆ, ಹೆಣ್ಣು ಮಕ್ಕಳು ಬೇರೆಯವರು ಓಡೋಗ್ತಾರೆ ಅಂತಾರೆ. ಇದು ಇವ್ರು ಮಾತ್ರ ಅಲ್ಲ, ದ ಬಾಲ ಗಂಗಾಧರ್ ತಿಲಕ್, ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್ ಇಸ್ ಮೈ ಬರ್ತ್ ರೈಟ್, ಫ್ರೀಡಮ್ ಇಸ್ ಮೈ ಬರ್ತ್ ರೈಟ್ ಅಂತ ಬಾಲ ಗಂಗಾಧರ್ ತಿಲಕ್ ಹೆಣ್ಣು ಮಕ್ಕಳಿಗೆ ವಿದ್ಯೆ ಕೊಡಕೂಡದಂತಾರೆ, ಕೊಟ್ರೆ ಓಡೋಗ್ತಾರೆ, ಮದುವೆ ಆಗಲ್ಲ ಅಂತಾರೆ. ಇವರು ಫ್ರೀಡಮ್ ಫೈಟರು, ಇವರು ಸ್ವಾತಂತ್ರ್ಯ ನಮ್ಮ ಜನ್ಮ ಹಕ್ಕಂತಾರೆ. ಇಲ್ಲಿ ನಮಗೆ ಪ್ರತಿಯೊಂದನ್ನು ಹೋರಾಟದ ಹಾದಿಯಿಂದಾನೇ ಬಂದಿರೋದು. ಈಗಲೂ ಇಷ್ಟೂನು ಹಿಂದೂಲ ಅಂತ ನಮ್ಮ ಸಂವಿಧಾನದಲ್ಲಿದೆ. ಘನತೆ ನೋಡಿ, ನಿಮಗೆ ಇಲ್ಲಿ ಚಂಡಾಳ ಅಂತ ನಾವು ಯೂಸ್ ಮಾಡ್ತೀವಿ, ದಯವಿಟ್ಟು ಪದ ಯೂಸ್ ಮಾಡಬೇಡಿ. ಯಾಕಂದ್ರೆ ಅವರಿಗೆ ನಮ್ಗೆ ಮನುಷ್ಯ ಶಾಸ್ತ್ರದಲ್ಲಿ ಹೇಳಿದೆ, ಬ್ರಾಹ್ಮಣ ಹೆಸರಿಡ್ಬೇಕಂದ್ರೆ ಮಂಗಲಕರವಾಗಿರ್ಬೇಕು, ವರ್ಮ ಅಂತ ಇಡಬೇಕು, ಶರ್ಮ ಅಂತ ಇಡಬೇಕು, ಕ್ಷತ್ರಿಯ ವರ್ಮ ಅಂತ ಇಡಬೇಕು, ವೈಶ್ಯ ಭೂತಿ ಅಂತ ಎಂಡಾಗಬೇಕು, ಶೂದ್ರ ಅವ್ರಿಗೆ ದಾಸ ಅಂತಾನೆ ಎಂಡಾಗಬೇಕು. ಶೂದ್ರ ಅಂದ್ರೆ ಬ್ರಾಹ್ಮಣರ ಸೂಳೆ ಮಕ್ಕಳು ಅಂತ ಅರ್ಥ, ನೆನಪಿಟ್ಕೊಳ್ಳಿ. ಇನ್ನು ಯಾರು ಶೂದ್ರ ಅಂದ್ರೆ ಒಪ್ಕೋಬಾರ್ದು. ದಟ್ ಈಸ್ ವಿ ಹ್ಯಾವ್ ಟು ಹ್ಯಾವ್ ದಟ್. ಇಟ್ ಈಸ್ ದೇರ್ ಇನ್ ಮನುಸ್ಮೃತಿ. ಶೂದ್ರರಿಗೆ ಮದುವೆ ಹಾಕ್ತಿಲ್ಲ. ಈಗ ನೀವು ಮದುವೆ ಮಾಡ್ಕೊಳ್ಳೋವಾಗ ಬ್ರಾಹ್ಮಣರ ಪೂಜಾರಿನ ಕರೆದು ನಿಮ್ಗೆ ಒಂದು ದಾರ ಹಾಕ್ತಾರಲ್ಲ, ಯಾಕೆ ಹೇಳಿ? ಬದುಕಿರೋವಾಗೆಲ್ಲ ಹಾಕಿರಲ್ಲ, ಮದುವೆಯಲ್ಲಿ 1.5 ಅವರಲ್ಲಿ ನಮ್ಮನ್ನು ಬ್ರಾಹ್ಮಣ ಮಾಡಿ ನಮ್ಗೆ ಮದುವೆ ಹಕ್ಕು ಕೊಡೋದಂತೆ. ಕೊಟ್ಟು ಎಂತಿಯನ್ನು 5 ಜನಕ್ಕೆ ಎಂತಿ ಮಾಡಿ ಕೊನೆಗೆ ನಮ್ಗೆ ಬಿಡೋದು. ನಿಮ್ಗೆ ಸಂಸ್ಕೃತದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಎಲ್ಲ ಹಿಂದೂಲ ಅಂತ ಬಂದು